ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಸ್ವಲ್ಪ ಡಿಫರೆಂಟ್ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ದೇವೇಂದ್ರಪ್ಪ ಅವರೇನು ಪ್ರಸ್ತಾಪ ಮಾಡಿದ್ರು ಶಾಸಕರು, ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದೆಯೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ 2 ದಶಕಗಳ ನೋವಿನ ನುಡಿಯನ್ನ ಹೊರಹಾಕಿದ್ರು ಖರ್ಗೆ ಅವರು. ಅಂದ್ರೆ 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದದ್ದು ನಾನು, ಆದರೆ ಮುಖ್ಯಮಂತ್ರಿಯಾಗಿದ್ದು ಎಸ್.ಎಂ. ಕೃಷ್ಣ ಅಂತ ನಿನ್ನೆ ವೇದಿಕೆಯಲ್ಲಿಯೇ ಅವರು ಹೇಳಿದ್ರು. ಮತ್ತೊಂದು ಕಡೆ ಶಾಸಕ ದೇವೇಂದ್ರಪ್ಪ ಅವರು ಕೂಡ ದಲಿತ ಸಿಎಂನ ವಿಚಾರ ಪ್ರಸ್ತಾಪ ಮಾಡಿದ್ರು. ಸೊ ಇತ್ತ ಸಿಎಂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ, ಆ ಕಡೆ ದಲಿತ ಸಿಎಂ ಕೂಗು. ಸೊ ಇಬ್ಬರ ಜಗಳ ಮೂರನೇ ನಾಯಕನಿಗೆ ಲಾಭ ಆಗುತ್ತಾ, ಮೂರನೇ ಆಯ್ಕೆ ನಾನೇ ಎಂಬ ಸಂದೇಶವನ್ನ ಖರ್ಗೆ ರವಾನಿಸಿದ್ರ. ಈ ಕಡೆ ಸಿದ್ದರಾಮಯ್ಯ ಮುಂದುವರಿಯೋದು ಬೇಡ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬೇಡ, ನೀವಿಬ್ರು ಸುಮ್ಮನೆ ಇರಿ, ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೃಷ್ಟ ಖುಲಾಯಿಸಿಬಿಟ್ರೆ ಹೈಕಮಾಂಡ್ ಆ ರೀತಿಯ ಒಂದು ನಿರ್ಧಾರವನ್ನ ಮಾಡಿ, ಯಾಕಂದ್ರೆ ದಲಿತ ಸಿಎಂ ಮಾಡಲೇ ಇಲ್ಲ ಅನ್ನುವಂತ ಒಂದು ಇದು ಏನಿದೆ ಪಟ್ಟ ಕಾಂಗ್ರೆಸ್ನವ್ರಿಗೆ, ಅದನ್ನ ತಪ್ಪಿಸಿಕೊಳ್ಳೋದಕ್ಕೂ ಆ ಚಾನ್ಸ್ ತಗೋಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 1 ವರ್ಷದ ಅವಧಿಗೋ ಅಥವಾ ಉಳಿದ ಅವಧಿಗೆ ಸಿಎಂ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಸ್ವಲ್ಪ ಡಿಫರೆಂಟ್ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ದೇವೇಂದ್ರಪ್ಪ ಅವರೇನು ಪ್ರಸ್ತಾಪ ಮಾಡಿದ್ರು ಶಾಸಕರು, ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದೆಯೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ 2 ದಶಕಗಳ ನೋವಿನ ನುಡಿಯನ್ನ ಹೊರಹಾಕಿದ್ರು ಖರ್ಗೆ ಅವರು. ಅಂದ್ರೆ 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದದ್ದು ನಾನು, ಆದರೆ ಮುಖ್ಯಮಂತ್ರಿಯಾಗಿದ್ದು ಎಸ್.ಎಂ. ಕೃಷ್ಣ ಅಂತ ನಿನ್ನೆ ವೇದಿಕೆಯಲ್ಲಿಯೇ ಅವರು ಹೇಳಿದ್ರು. ಮತ್ತೊಂದು ಕಡೆ ಶಾಸಕ ದೇವೇಂದ್ರಪ್ಪ ಅವರು ಕೂಡ ದಲಿತ ಸಿಎಂನ ವಿಚಾರ ಪ್ರಸ್ತಾಪ ಮಾಡಿದ್ರು. ಸೊ ಇತ್ತ ಸಿಎಂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ, ಆ ಕಡೆ ದಲಿತ ಸಿಎಂ ಕೂಗು. ಸೊ ಇಬ್ಬರ ಜಗಳ ಮೂರನೇ ನಾಯಕನಿಗೆ ಲಾಭ ಆಗುತ್ತಾ, ಮೂರನೇ ಆಯ್ಕೆ ನಾನೇ ಎಂಬ ಸಂದೇಶವನ್ನ ಖರ್ಗೆ ರವಾನಿಸಿದ್ರ. ಈ ಕಡೆ ಸಿದ್ದರಾಮಯ್ಯ ಮುಂದುವರಿಯೋದು ಬೇಡ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬೇಡ, ನೀವಿಬ್ರು ಸುಮ್ಮನೆ ಇರಿ, ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೃಷ್ಟ ಖುಲಾಯಿಸಿಬಿಟ್ರೆ ಹೈಕಮಾಂಡ್ ಆ ರೀತಿಯ ಒಂದು ನಿರ್ಧಾರವನ್ನ ಮಾಡಿ, ಯಾಕಂದ್ರೆ ದಲಿತ ಸಿಎಂ ಮಾಡಲೇ ಇಲ್ಲ ಅನ್ನುವಂತ ಒಂದು ಇದು ಏನಿದೆ ಪಟ್ಟ ಕಾಂಗ್ರೆಸ್ನವ್ರಿಗೆ, ಅದನ್ನ ತಪ್ಪಿಸಿಕೊಳ್ಳೋದಕ್ಕೂ ಆ ಚಾನ್ಸ್ ತಗೋಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 1 ವರ್ಷದ ಅವಧಿಗೋ ಅಥವಾ ಉಳಿದ ಅವಧಿಗೆ ಸಿಎಂ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಸ್ವಲ್ಪ ಡಿಫರೆಂಟ್ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ದೇವೇಂದ್ರಪ್ಪ ಅವರೇನು ಪ್ರಸ್ತಾಪ ಮಾಡಿದ್ರು ಶಾಸಕರು, ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದೆಯೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ 2 ದಶಕಗಳ ನೋವಿನ ನುಡಿಯನ್ನ ಹೊರಹಾಕಿದ್ರು ಖರ್ಗೆ ಅವರು. ಅಂದ್ರೆ 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದದ್ದು ನಾನು, ಆದರೆ ಮುಖ್ಯಮಂತ್ರಿಯಾಗಿದ್ದು ಎಸ್.ಎಂ. ಕೃಷ್ಣ ಅಂತ ನಿನ್ನೆ ವೇದಿಕೆಯಲ್ಲಿಯೇ ಅವರು ಹೇಳಿದ್ರು. ಮತ್ತೊಂದು ಕಡೆ ಶಾಸಕ ದೇವೇಂದ್ರಪ್ಪ ಅವರು ಕೂಡ ದಲಿತ ಸಿಎಂನ ವಿಚಾರ ಪ್ರಸ್ತಾಪ ಮಾಡಿದ್ರು. ಸೊ ಇತ್ತ ಸಿಎಂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ, ಆ ಕಡೆ ದಲಿತ ಸಿಎಂ ಕೂಗು. ಸೊ ಇಬ್ಬರ ಜಗಳ ಮೂರನೇ ನಾಯಕನಿಗೆ ಲಾಭ ಆಗುತ್ತಾ, ಮೂರನೇ ಆಯ್ಕೆ ನಾನೇ ಎಂಬ ಸಂದೇಶವನ್ನ ಖರ್ಗೆ ರವಾನಿಸಿದ್ರ. ಈ ಕಡೆ ಸಿದ್ದರಾಮಯ್ಯ ಮುಂದುವರಿಯೋದು ಬೇಡ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬೇಡ, ನೀವಿಬ್ರು ಸುಮ್ಮನೆ ಇರಿ, ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೃಷ್ಟ ಖುಲಾಯಿಸಿಬಿಟ್ರೆ ಹೈಕಮಾಂಡ್ ಆ ರೀತಿಯ ಒಂದು ನಿರ್ಧಾರವನ್ನ ಮಾಡಿ, ಯಾಕಂದ್ರೆ ದಲಿತ ಸಿಎಂ ಮಾಡಲೇ ಇಲ್ಲ ಅನ್ನುವಂತ ಒಂದು ಇದು ಏನಿದೆ ಪಟ್ಟ ಕಾಂಗ್ರೆಸ್ನವ್ರಿಗೆ, ಅದನ್ನ ತಪ್ಪಿಸಿಕೊಳ್ಳೋದಕ್ಕೂ ಆ ಚಾನ್ಸ್ ತಗೋಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 1 ವರ್ಷದ ಅವಧಿಗೋ ಅಥವಾ ಉಳಿದ ಅವಧಿಗೆ ಸಿಎಂ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ.
ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಸ್ವಲ್ಪ ಡಿಫರೆಂಟ್ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ದೇವೇಂದ್ರಪ್ಪ ಅವರೇನು ಪ್ರಸ್ತಾಪ ಮಾಡಿದ್ರು ಶಾಸಕರು, ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದೆಯೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ 2 ದಶಕಗಳ ನೋವಿನ ನುಡಿಯನ್ನ ಹೊರಹಾಕಿದ್ರು ಖರ್ಗೆ ಅವರು. ಅಂದ್ರೆ 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದದ್ದು ನಾನು, ಆದರೆ ಮುಖ್ಯಮಂತ್ರಿಯಾಗಿದ್ದು ಎಸ್.ಎನ್. ಕೃಷ್ಣ ಅಂತ ನಿನ್ನೆ ವೇದಿಕೆಯಲ್ಲಿಯೇ ಅವರು ಹೇಳಿದ್ರು. ಮತ್ತೊಂದು ಕಡೆ ಶಾಸಕ ದೇವೇಂದ್ರಪ್ಪ ಅವರು ಕೂಡ ದಲಿತ ಸಿಎಂನ ವಿಚಾರ ಪ್ರಸ್ತಾಪ ಮಾಡಿದ್ರು. ಸೊ ಇತ್ತ ಸಿಎಂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ, ಆ ಕಡೆ ದಲಿತ ಸಿಎಂ ಕೂಗು. ಸೊ ಇಬ್ಬರ ಜಗಳ ಮೂರನೇ ನಾಯಕನಿಗೆ ಲಾಭ ಆಗುತ್ತಾ, ಮೂರನೇ ಆಯ್ಕೆ ನಾನೇ ಎಂಬ ಸಂದೇಶವನ್ನ ಖರ್ಗೆ ರವಾನಿಸಿದ್ರ. ಈ ಕಡೆ ಸಿದ್ದರಾಮಯ್ಯ ಮುಂದುವರಿಯೋದು ಬೇಡ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬೇಡ, ನೀವಿಬ್ರು ಸುಮ್ಮನೆ ಇರಿ, ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೃಷ್ಟ ಖುಲಾಯಿಸಿಬಿಟ್ರೆ ಹೈಕಮಾಂಡ್ ಆ ರೀತಿಯ ಒಂದು ನಿರ್ಧಾರವನ್ನ ಮಾಡಿ, ಯಾಕಂದ್ರೆ ದಲಿತ ಸಿಎಂ ಮಾಡಲೇ ಇಲ್ಲ ಅನ್ನುವಂತ ಒಂದು ಇದು ಏನಿದೆ ಪಟ್ಟ ಕಾಂಗ್ರೆಸ್ನವ್ರಿಗೆ, ಅದನ್ನ ತಪ್ಪಿಸಿಕೊಳ್ಳೋದಕ್ಕೂ ಆ ಚಾನ್ಸ್ ತಗೋಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 1 ವರ್ಷದ ಅವಧಿಗೋ ಅಥವಾ ಉಳಿದ ಅವಧಿಗೆ ಸಿಎಂ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ನ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಆದರೆ ಸ್ವಲ್ಪ ಡಿಫರೆಂಟ್ ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ದೇವೇಂದ್ರಪ್ಪ ಅವರೇನು ಪ್ರಸ್ತಾಪ ಮಾಡಿದ್ರು ಶಾಸಕರು, ಈ ವಿಚಾರ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದೆಯೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇದೇ ವೇಳೆ 2 ದಶಕಗಳ ನೋವಿನ ನುಡಿಯನ್ನ ಹೊರಹಾಕಿದ್ರು ಖರ್ಗೆ ಅವರು. ಅಂದ್ರೆ 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದದ್ದು ನಾನು, ಆದರೆ ಮುಖ್ಯಮಂತ್ರಿಯಾಗಿದ್ದು ಎಸ್.ಎನ್. ಕೃಷ್ಣ ಅಂತ ನಿನ್ನೆ ವೇದಿಕೆಯಲ್ಲಿಯೇ ಅವರು ಹೇಳಿದ್ರು. ಮತ್ತೊಂದು ಕಡೆ ಶಾಸಕ ದೇವೇಂದ್ರಪ್ಪ ಅವರು ಕೂಡ ದಲಿತ ಸಿಎಂನ ವಿಚಾರ ಪ್ರಸ್ತಾಪ ಮಾಡಿದ್ರು. ಸೊ ಇತ್ತ ಸಿಎಂ ಡಿಸಿಎಂ ನಡುವೆ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ, ಆ ಕಡೆ ದಲಿತ ಸಿಎಂ ಕೂಗು. ಸೊ ಇಬ್ಬರ ಜಗಳ ಮೂರನೇ ನಾಯಕನಿಗೆ ಲಾಭ ಆಗುತ್ತಾ, ಮೂರನೇ ಆಯ್ಕೆ ನಾನೇ ಎಂಬ ಸಂದೇಶವನ್ನ ಖರ್ಗೆ ರವಾನಿಸಿದ್ರ. ಈ ಕಡೆ ಸಿದ್ದರಾಮಯ್ಯ ಮುಂದುವರಿಯೋದು ಬೇಡ, ಡಿಕೆ ಶಿವಕುಮಾರ್ ಸಿಎಂ ಆಗೋದು ಬೇಡ, ನೀವಿಬ್ರು ಸುಮ್ಮನೆ ಇರಿ, ನಾನೇ ಸಿಎಂ ಆಗ್ಬಿಡ್ತೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದೃಷ್ಟ ಖುಲಾಯಿಸಿಬಿಟ್ರೆ ಹೈಕಮಾಂಡ್ ಆ ರೀತಿಯ ಒಂದು ನಿರ್ಧಾರವನ್ನ ಮಾಡಿ, ಯಾಕಂದ್ರೆ ದಲಿತ ಸಿಎಂ ಮಾಡಲೇ ಇಲ್ಲ ಅನ್ನುವಂತ ಒಂದು ಇದು ಏನಿದೆ ಪಟ್ಟ ಕಾಂಗ್ರೆಸ್ನವ್ರಿಗೆ, ಅದನ್ನ ತಪ್ಪಿಸಿಕೊಳ್ಳೋದಕ್ಕೂ ಆ ಚಾನ್ಸ್ ತಗೋಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ 1 ವರ್ಷದ ಅವಧಿಗೋ ಅಥವಾ ಉಳಿದ ಅವಧಿಗೆ ಸಿಎಂ ಮಾಡಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ.